ಜೈ ಶ್ರೀರಾಮ್. ಆಗಷ್ಟೇ ಟಿಫನ್ ಮಾಡೋಕ್ಕೆ ಅಂತ ಕೂತ್ಕೊಂಡೆ, ಇನ್ನೂ ಒಂದು ತುತ್ತು ಕೂಡ ಬಾಯಿಗಿಟ್ಟಿರಲಿಲ್ಲ. ಒಂದು ಕಾಲ್ ಬಂತು, ಹಾವು ಬಂದಿದೆ, ಇಮಿಡಿಯೇಟ್ ಚೌಟ್ರಿ ಹತ್ರ ಹೋಗು ರವಿ ಅಂತ. ತಕ್ಷಣ ಹೋಗಿ ಅದೊಂದು ದೊಡ್ಡ ಹಾವನ್ನ ರಕ್ಷಣೆ ಮಾಡ್ಕೊಂಡು ಬಂದೆ. ಈ ಸ್ಥಳ ಬಂದು ಕನಕಪುರ ಮುಖ್ಯ ರಸ್ತೆ, ವಾಜರಹಳ್ಳಿ, MGಪುರ ವಾರ್ಡ್, ಯಶವಂತಪುರ ಕ್ಷೇತ್ರ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, BRS ಗ್ರಾಂಡಿಯರ್ ಅಂತ ಚೌಟ್ರಿ. ಈ ವಿಡಿಯೋ ನೋಡ್ತಾ ಇದ್ದಂಗೆ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಇದು ಯಾರ್ದು ಜಾಗ, ಯಾವ ಜಾಗ ಅಂತ. ನೋಡಿ ಬಂಧುಗಳೇ, ಕೆಲವರು ನಮ್ಮನ್ನ ಕೆಲಸಕ್ಕೆ ಬೇಕು ಅಂದಾಗ ಹೆಂಗೆ ಯುಟಿಲೈಸ್ ಮಾಡ್ಕೊಳ್ತಾರೆ ಅಂದರೆ, ಹೆಸರು ಹೇಳ್ತಾ ಇದ್ದೀನಿ ಕೊಳೆ, ಯಶವಂತಪುರ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಶ್ರೀ ಶಶಿಕುಮಾರ್ ಅವರು. ಚುನಾವಣೆ ಕೆಲಸಗಳಿರ್ಬೋದು, ಇನ್ನಿತರ ಕೆಲಸಗಳಿರ್ಬೋದು, ಏನಾದರೂ ಕೆಲಸಕ್ಕೆ ಬೇಕು ಅಂದಾಗ ಯಾವ ಥರ ಯುಟಿಲೈಸ್ ಮಾಡ್ಕೋತಾರೆ ಅಂದರೆ, ನಮ್ಮನ್ನ ವಿಧಾನಸಭೆ ಚುನಾವಣೆ, BMP ಚುನಾವಣೆ, ಲೋಕಸಭೆ ಚುನಾವಣೆ, ಎಲ್ಲ ಚುನಾವಣೆ ಟೈಮಲ್ಲಿ ರವಿ ಚುನಾವಣೆ ಹಿಂಗೆಲ್ಲ ಕೆಲಸ ಮಾಡಬೇಕು, ಸೇರ್ಕೊಳ್ಳೋಣ, ಹಿಂಗೆ ಮಾಡೋಣ ಅಂತ ಪ್ರತಿಯೊಂದು ಸತಿನೂ ಫೋನ್ ಮಾಡ್ತಾಯಿದ್ದ. ಆವಾಗ ಕ್ಯಾನ್ವಾಸ್ಗೆ ಯಾವ ರೀತಿ ಅಂದರೆ, ನಾನು ಇಡೀ ಕ್ಷೇತ್ರ ಸುತ್ತಿದ್ದೀನಿ. ಬೆಳಗ್ಗೆ ಒಂದು 7 ಗಂಟೆಗೆ ಹೊರಗಡೆ ಹೋದರೆ ರಾತ್ರಿ ಬರ್ತಾ ಇದ್ದಿದ್ದೆ 10:30 ಮನೆಗೆ 11 ಗಂಟೆಗೆ. ನಾನು ಎಲ್ಲ ಕಡೆನೂ ಬರೀ ಕಾಲ್ನಡಿಗೆಯಲ್ಲಿ ಓಡಾಡ್ಕೊಂಡು ಟೂ ವೀಲರಲ್ಲಿ ಎಲ್ಲ ಕಡೆ ಸುತ್ಕೊಂಡು ಬರ್ತಾಯಿದ್ದೆ. ಆದರೆ ಶಶಿಕುಮಾರ್ ಅನ್ನೋರ ಬಗ್ಗೆ ಹೇಳ್ತೀನಿ ಕೇಳಿ. ಇವರೇನು ಅಂತ ಹೇಳಿದ್ರೆ, ಅವ್ರಿಗೆ ಕ್ಯಾನ್ವಾಸ್ ಮಾಡಬೇಕು ಅಂದರೆ ಮೈಕೈ ನೋವು ಬರುತ್ತೆ, ಓಡಾಡೋಕ್ಕಾಗೋದಿಲ್ಲ ಜಾಸ್ತಿ. ಒಂದು ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವ್ರು ಓಡಾಡಿದ್ರು ಅಂತ ಹೇಳಿದ್ರೆ ಇಮಿಡಿಯೇಟ್ ಕಾರ್ ತರಿಸ್ಕೋತಾರೆ, ಆ ಕಾರಲ್ಲಿ ಓಡಾಡ್ತಾರೆ. ಮತ್ತು ಆ ಭಾಗದಲ್ಲಿ ಯಾರು ದೊಡ್ಡ ರಾಜಕೀಯ ವ್ಯಕ್ತಿಗಳೆಲ್ಲಾದರೂ ಬಂದ್ಬಿಟ್ಟಿದ್ದಾರೆ ಕ್ಷೇತ್ರಕ್ಕೆ ಅಂದರೆ ನಮಗೆ ಗೊತ್ತಿರೋಲ್ಲ, ಆಗಲೇ ಆ ಜಾಗದಲ್ಲಿ ಹೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಒಂದು ಹಾರ ಹಾಕ್ಬಿಟ್ಟು ಆ ಜಾಗದಲ್ಲಿ ಇರ್ತಾರೆ. ಈ ಥರ ಒಂಥರ ಸ್ಮಾರ್ಟ್ ಕೆಲಸ ಮಾಡೋವಂಥ ವ್ಯಕ್ತಿಗಳಿವರು ಶ್ರೀ ಶಶಿಕುಮಾರ್ ಅವರು. ನೋಡಿ, ನನಗೆ ಹಾವು ಬಂದಿದೆ ಅಂತ ಹೇಳಿದ್ರು, ಒಂದು ತುತ್ತು ಕೂಡ ಬಾಯಿಗಿಟ್ಟಿಲ್ಲ. ಇಮಿಡಿಯೇಟ್ ಹೋಗಿ ಹಾವನ್ನ ರಕ್ಷಣೆ ಮಾಡ್ಕೊಂಬಂದೆ ಉಚಿತವಾಗಿ ಬಂಧುಗಳೇ. ಮತ್ತು ಆಮೇಲೆ ಸ್ವಲ್ಪ ಹೊತ್ತಿಗೆ ತಮ್ಮ ಫೋನ್ ಮಾಡಿ ಹೇಳ್ತಾನೆ, ಮನೋಹರ ಅಂತ, ಶಶಿಕುಮಾರ್ ತಮ್ಮ, ಅಣ್ಣ ಚೌಟ್ರಿ ಬುಕ್ಕಿಂಗೆಲ್ಲ ಕಡಿಮೆ ಆಗಿಬಿಡುತ್ತೆ, ಚೌಟ್ರಿದೆಲ್ಲ ಬಂದುಬಿಟ್ರೆ ದಯವಿಟ್ಟು ಚೌಟ್ರಿಗಳು ಬರ್ದಂಗೆ ಮಾಡಿ ಅಂತ. ನಾನಂದೆ, ನೋಡಪ್ಪ ನನಗೆ ಪ್ರೊಫೈಲು, ನಾನು ಇದನ್ನು ಹಾಕಲೇಬೇಕು, ಕಷ್ಟಪಟ್ಟು ಜೀವ ಹೊತ್ತಟ್ಟು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಆಮೇಲೆ ಹಂಗೂ ಅವ್ನು ಹೇಳ್ದ ಅಂತ ಒಂದು 80% ಎಲ್ಲ ಕಟ್ ಮಾಡಿ ಒಂದು 10% ಬರೋಂಗೆ ಚೌಟ್ರಿ ಬರೋಂಗೆ ಆಯಿತು. ಅದೇನು ಮಾಡೋಕ್ಕಾಗಲ್ಲ, ಆದರೂ ಬಂತು. ನೋಡಿ ಬಂಧುಗಳೇ, ಕೆಲವರೆಲ್ಲ ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತಾರೆ ಅಂದರೆ, ಅವ್ರು ಏನೂ ಕೆಲಸ ಮಾಡಲ್ಲ, ನಮ್ಮನ್ನ ಎಲ್ಲ ರೀತಿ ಕೆಲಸದಲ್ಲಿ ಉಪಯೋಗಿಸ್ಕೊಳ್ತಾರೆ, ಅವರು ಅಡ್ವಾಂಟೇಜ್ ತಗೊಳ್ತಾರೆ. ನೋಡಿ, ಅದರಲ್ಲೂ ಈಗ ಒಂದು ಸುಮಾರು ನಾವು ಯಾವಾಗ ಚುನಾವಣೆ ಮುಂದಾದ್ವಿ ಆವಾಗಲಿಂದ ನನಗೆ ಇವಾಗ ಒಂದು ಕಾಲ್ ಕೂಡ ಮಾಡಲ್ಲ, ಏಂತಕ್ಕೂ ಕರೆಯೋದಿಲ್ಲ. ಯಾಕೆ? ನಾವು ಮಾಡ್ತಾ ಇರೋ ಸಮಾಜ ಸೇವೆ ಅಲ್ವಾ. ಇವ್ರು ಯಾರ ಪರವಾಗಿ ಇವಾಗ ಚುನಾವಣೆಗಳಲ್ಲಿ ಪ್ರಚಾರ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಗಾಡಿ ಮೇಲೆ ಕೂತ್ಕೊಂಡು ಅಲ್ಲಿ ಇಲ್ಲಿ, ಪ್ರತಿ ಸತಿನೂ ಅವರು ಕಂಪ್ಯಾರಿಸನ್ ಮಾಡಲಿ, ಅವ್ರಿಗೂ ನಮಗೂ ನೋಡಿ ಕಂಪ್ಯಾರಿಸನ್ ಮಾಡಿ ನೋಡಲಿ, ಓಲೈಕೆ ಮಾಡಿ ನೋಡಲಿ. ನಾವು ಮಾಡ್ತಾರೋ ಕೆಲಸ ಅವ್ರು ಮಾಡೋಕ್ಕಾಗುತ್ತಾ? ಎದೆ ತಟ್ಟು ಹೇಳಿ, ನೀವು ಎದೆ ಮುಟ್ಕೊಂಡು ಹೇಳಿ, ಆತ್ಮಸಾಕ್ಷಿನ ಕೇಳಿ, ನಾವು ಮಾಡೋ ಕೆಲಸ ಅವ್ರು ಮಾಡೋಕ್ಕಾಗುತ್ತಾ ರೀ? ಅವ್ರು ನಯಾ ಪೈಸಾ ಕೆಲಸ ಮಾಡಿಲ್ಲ, ಆಗೋ ಈಗೋ ಹೆಂಗೋ ಟಿಕೆಟ್ ತೊಗೊಂಡ್ಬಿಟ್ಟಿರ್ತಾರೆ, ತಿರ್ಗಾ ಚುನಾವಣೆ ನಿಂತ್ಕೊಂಡು ಮತ್ತೆ ಗೆಲ್ಲಬೇಕು. ಅವ್ರು ಯಾವುದೇ ರೀತಿ ಕ್ಷೇತ್ರಗಳಿಗೆ ಎಲ್ಲೂ ಯಾವ ಮನೆಗಳಿಗೆ ತಲೆ ಹಾಕಲ್ಲ, ಆಗ ಜೀವ ಒತ್ತಿಟ್ಟು ಕೆಲಸ ಮಾಡಿಕೊಡ್ತೀವಿ ನಾವು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ಈ ಥರ ಎಲ್ಲ ಕಡೆ ನಡೀತಿದೆ. ಕಷ್ಟಪಟ್ಟು ಕೆಲಸ ಮಾಡೋವಂಥವ್ರಿಗೆ ಎಲ್ಲೂ ಅವಕಾಶ ಸಿಗ್ತಿಲ್ಲ. ಮುಂದಿನ ದಿನಗಳಲ್ಲಿ ಹಂಗೆ ಆಗಬಾರ್ದು. ಕಷ್ಟಪಟ್ಟು ಕೆಲಸ ಮಾಡೋಂಥ ಕಾರ್ಯಕರ್ತರುಗಳಿಗೆ ಅವಕಾಶ ಸಿಗಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ. ಕೆಲವರು ಇಂಥ ಜನಗಳು ತುಂಬ ಜನ ಇದ್ದಾರೆ, ಯುಟಿಲೈಸ್ ಮಾಡ್ಕೋತಾರೆ, ಉಪಯೋಗಿಸ್ಕೋತಾರೆ ಕೆಲಸಕ್ಕೆ ಬಂದಾಗ, ಆಮೇಲೆ ಚುನಾವಣೆ ಟೈಮ್ ಬಂದಾಗ ಕೈ ಬಿಟ್ಬಿಡ್ತಾರೆ. ದಯವಿಟ್ಟು ಇಂಥವ್ನು ಯಾವುದೇ ಕಾರಣಕ್ಕೆ ಯಾರೂ ನಂಬಾರ್ದು ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ. ಒಳ್ಳೊಳ್ಳೆ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡಿ. ನಾಳೆ 26ನೇ ತಾರೀಕು ಚುನಾವಣೆ ಇದೆ. ದಯವಿಟ್ಟು ಪ್ರತಿಯೊಬ್ಬರು ಬಂದು ವೋಟ್ ಮಾಡಿ, ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಅಂತ ಮನವಿ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಮೊತ್ತ